back. So when I take 2 mark section, so there are 8 questions. Among them, question number 17, most expected from the chapter real numbers 5 plus root 3 irrational prove ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಕ್ವಶನ್, ತುಂಬಾ ಚೆನ್ನಾಗಿ ಬರ್ದಿರ್ತೀರಾ ಅಂತ ಅನ್ಕೊಳ್ತೀನಿ. ಸೆಕೆಂಡ್ ಕ್ವಶನ್ ನಂಬರ್ 18 ಇಸ್ ಫ್ರಮ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಎಲಿಮಿನೇಷನ್ ಮೆಥಡ್ ಬಂದಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಗೊತ್ತಿತ್ತು ಇದ್ದೇ ಇರುತ್ತೆ ಅಂತ, ಅದು ಕೂಡ ತುಂಬಾ ಈಸಿ ಅಂಡ್ ಸಿಂಪಲ್ ಆಗಿರುವಂತದ್ದು ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಮಾಡಿರ್ತೀರಾ. ಕ್ವಶನ್ ನಂಬರ್ 19 ಫ್ರಮ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ಒಂದ್ ಕಡೆ ಸಮ್ ಕೇಳಿದರೆ ಡೈರೆಕ್ಟ್ ಎಸ್ ಎನ್ ಫಾರ್ಮುಲಾ ಹಾಕೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಕ್ವಶನ್ ಅದರಲ್ಲಿ ಒಂದು ಚಾಯ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನಮಗೆ ಡಿಕ್ರೀಸಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟು ನಂಬರ್ ಆಫ್ ಟರ್ಮ್ಸ್ ಕೇಳಿದರೆ. ಡೆಫಿನೆಟ್ಲಿ ಬೋತ್ ಆರ್ ವೆರಿ ಈಸಿ. ಸೊ ಎರಡೂ ಕೂಡ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 20 ತಗೊಂಡಾಗ ಟ್ರಿಗ್ನೋಮೆಟ್ರಿಯಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಫಾರ್ ದ with respect to the acute angle alpha and also acute angle theta. It is also most expected and known question, definite ಆಗಿ ಮಾಡಿರ್ತೀರಾ. 21 is from the chapter quadratic equation by factorization method and discriminant ಬರುತ್ತೆ ಅಂತ ಹೇಳಿದ್ವಿ. ಸೊ ಡೆಫಿನೆಟ್ ಆಗಿ ಅದೇ ಬಂದಿದೆ, ಅದನ್ನು ಕೂಡ ನೀವು ಮಾಡಿರ್ತೀರಾ. ಬಟ್ ಐ ಫೆಲ್ಟ್ ನೀಡ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಕ್ವಶನ್ ನಂಬರ್ 22 and 23, ಅದರ 22 is not a new question, it is repeated. ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿದ್ದಂತ ಬೋರ್ಡ್ ಕ್ವಶನ್ ಅನ್ನೇ ರಿಪೀಟ್ ಮಾಡಿದ್ದಾರೆ ವಿತ್ ಸೇಮ್ ನಂಬರ್ಸ್. ನೋ ಚೇಂಜ್, ನಥಿಂಗ್, ಏನು ಚೇಂಜ್ ಆಗದೆ ಆಸ್ ಇಟ್ ಈಸ್ ಕ್ವಶನ್ ರಿಪೀಟ್ ಆಗಿರೋದ್ರಿಂದ ನಮಗೆ ಗೊತ್ತಿರುವಂತ ಕ್ವಶನ್ ಆದ್ರೂ ಕೂಡ ಒಂದ್ಸತಿ ಹೆಲ್ಪ್ ಮಾಡೋಣ ಅಂತ ಐ ಚೂಸ್ಡ್ ದಿಸ್ ಕ್ವಶನ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 22. ಬೇರೆ ಎಲ್ಲ ಈಸಿ ಇರೋದ್ರಿಂದ ನಾನು ಅದನ್ನ ಬಿಟ್ಟು ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಫಾರ್ ದ ಕ್ವಶನ್ ನಂಬರ್ 22. ಫೈಂಡ್ ದ HCF of 135 and 75 by prime factorization method and then find the LCM of HCF of this and 20. ಈಗ ಫಸ್ಟ್ ನಾನು ಇದರ HCF ಕಂಡುಹಿಡಬೇಕು. ಸೊ ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದೋಸ್ ಟು ನಂಬರ್ಸ್ ಅಂಡ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದಿಸ್. ಸೊ ಇದೇನಾಗುತ್ತೆ, 5 2s are 10, 5 ಇಂದ ಡಿವೈಡ್ ಆಗುತ್ತೆ, ಮತ್ತೆ 3 ಉಳಿತು, 35 ಆಯ್ತು, 5 7s, ಇಟ್ ಇಸ್ ಡಿವಿಸಬಲ್ ಬೈ 3, 3 9s ಅಂಡ್ ಮತ್ತೆ 3 3s, ಅಲ್ಲಿಗೆ 135 ಕ್ಯಾನ್ ಬಿ ರಿಟನ್ ಆಸ್ 3 ಕ್ಯೂಬ್ ಇಂಟು 5 to the power 1. ಅದೇ ತರ ಇದೇನಾಗುತ್ತೆ, 2 3s 2 8s, ಸಾರಿ I wrote wrong. So 2 3s 1 carry, 2 6s, next to 2 ಇಂದನೇ ಹೋಗುತ್ತೆ, 2 1s 2 8s, next to 2 9s, next ಏನಾಗುತ್ತೆ 3 3s, therefore 72 can be written as 2 cube into 3 square. ಸೊ ನನಗೆ ಬೇಕಾಗಿರುವಂತದ್ದು HCF of 72 and 135. ಸೊ ಇದ್ರದ್ದು HCF ಫೈಂಡ್ ಔಟ್ ಮಾಡಕ್ ಹೋದ್ರೆ ನನಗೇನ್ ಬರುತ್ತೆ, ಸೊ ಕಾಮನ್ ಫ್ಯಾಕ್ಟರ್ ಇರೋದು 3, ಅದರದ್ದು ಲೀಸ್ಟ್ ಪವರ್ 2. ಸೊ HCF is what? 9 is the HCF of these two. Now after this ನನಗೆ ಸೆಕೆಂಡ್ ಪಾರ್ಟ್ ಇದೆ, ಇಲ್ಲಿ ಏನ್ ಮಾಡಬೇಕು, LCM ಕಂಡುಹಿಡಿಬೇಕು. ಯಾವ್ದ್ರದ್ದು? ನಾವು ಟು ಫೈಂಡ್ ಔಟ್ LCM of HCF of 135, 75 and 20. ಇದರ ಆನ್ಸರ್ ನನಗೆ ಗೊತ್ತಿರಲ್ಲ, ಈಗ ಗೊತ್ತಾಗೋಯ್ತು ಇಲ್ಲಿ ಫೈಂಡ್ ಔಟ್ ಮಾಡಿದೆ ಅಂದ್ರೆ. ಈ ಸೆಕೆಂಡ್ ಕ್ವಶನ್ಗೆ ನಾನು ಏನ್ ಫೈಂಡ್ ಔಟ್ ಮಾಡಬೇಕು, LCM of 9, 20 ನ ಫೈಂಡ್ ಔಟ್ ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಸೊ ಲೆಟ್ ಅಸ್ ಟೇಕ್ ದಿಸ್. ಸೊ ಈಗ ಇದನ್ನ ತಗೋಣ. LCM ಏನ್ ಬರುತ್ತೆ, 9 ಪ್ರೈಮ್ ಫ್ಯಾಕ್ಟರ್ಸ್ ನ ಮಾಡಿ. ಸೊ ಏನ್ ಬರುತ್ತೆ, 3 3s ಬರುತ್ತೆ. 20 ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ, 2 10s 2 5s. ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಗೊತ್ತು, ಡೈರೆಕ್ಟ್ ಆಗಿ ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಬಹುದು. ಏನಾಗುತ್ತೆ ಆಗ, ಸೊ 20 ಪ್ರೈಮ್ ಫ್ಯಾಕ್ಟರ್ಸ್ ಆರ್ 2 square into 5 power 1. ಸೊ 9 ಪ್ರೈಮ್ ಫ್ಯಾಕ್ಟರ್ಸ್ ಆರ್ 3 square. ಸೊ ದ ಆನ್ಸರ್ ಇಸ್ 2 square into 3 square into 5, that is 4 into 9 5s are 45. So 4 5s are 22, carry 4 4s are 16, 180. So 180 is the LCM for this question. Now we'll take next question 23. ಸೊ ನೋಡಿ ಇಲ್ಲೇನ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಆರ್ ದ ಕೋಆರ್ಡಿನೇಟ್ಸ್ ಆಫ್ ದ ಎಂಡ್ ಪಾಯಿಂಟ್ಸ್ ಆಫ್ ದ ಡಯಾಮೀಟರ್. ಸೊ ದಟ್ ಮೀನ್ಸ್ ಎ ಸರ್ಕಲ್ ಇಸ್ ಗಿವನ್, ಡಯಾಮೀಟರ್ ಬರೋದೆಲ್ಲಿ, ಸರ್ಕಲ್ ಅಲ್ಲಿ. ಸೊ ಅದಕ್ಕೊಂದು ಸರ್ಕಲ್ ತಗೋಬೋಣ ಸರ್. ಸರ್ಕಲ್ ತಗೊಂಡು ಒಂದು ಡಯಾಮೀಟರ್ ತಗೋಣ. ಲೆಟ್ ಮಿ ಡ್ರಾ ಸರ್ಕಲ್ ಇಯರ್. ಸೊ ಒಂದು ಸರ್ಕಲ್ ತಗೋಣ. ಈ ಸರ್ಕಲ್ದು ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಆ ಡಯಾಮೀಟರ್ ಎಷ್ಟು ಅಂತ ಹೇಳಿದ್ದಾರೆ, ಎಂಡ್ ಪಾಯಿಂಟ್ ಕೊಟ್ಟಿದ್ದಾರೆ ಡಯಾಮೀಟರ್ದು. ಸೊ ಲೆಟ್ ಮಿ ಟೇಕ್ ಇಯರ್ ಎ ಅಂಡ್ ಇಯರ್ ಬಿ. ಸೊ ಬಿ ಏನ್ ಕೊಟ್ಟಿದ್ದಾರೆ 2, y, ಎ ಏನ್ ಕೊಟ್ಟಿದ್ದಾರೆ x, 5. ಸೊ ಆಫ್ ಅ ಸರ್ಕಲ್ ವಿತ್ ಸೆಂಟರ್ ಪಿ, ಆ ಸೆಂಟರ್ ಇದೆಯಲ್ಲ ಪಿ, ಇದನ್ನ ಏನ್ ಕೊಟ್ಟಿದ್ದಾರೆ ಅವರು 4, 3 ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್ ಸೆಂಟರ್? ವಿ ಆಲ್ ನೋ, ವಿ ನೋ P is
midpoint of AB as it is a center and as AB is a diameter. So ಇದೆರಡು ಏನಾಗುತ್ತೆ ಸೆಂಟರ್ ಆಗುತ್ತೆ. ಹಂಗಾದ್ರೆ ಏನಾಯ್ತು ಈಗ ಮಿಡ್ ಪಾಯಿಂಟ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಸೊ P of x, y must be equal to x1 plus x2 divided by 2. ಮಿಡ್ ಪಾಯಿಂಟ್ ಮಧ್ಯೆ ಇರುವಂತದ್ದು P ಆದ್ರಿಂದ ಅದನ್ನ ನಾನು ಆಚೆ ಬರ್ಕೋಬೇಕು. ಇದು ಏನಾಗುತ್ತೆ x1 y1 ಆಗುತ್ತೆ, ಇದು ಏನಾಗುತ್ತೆ x2 y2 ಆಗುತ್ತೆ. ನಾವು ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಂಗಾದ್ರೆ P ಏನಾಯ್ತು 4, 3 ಇದೆ, ಅದನ್ನ ಇಲ್ಲಿ ಬರೆಯೋಣ. x1 ಏನಿದೆ x ಇದೆ, x2 is 2 divided by 2, ಅದೇ ತರ y1 is 5 plus y divided by 2. So as these two coordinates are same, x coordinate na x ಗೆ y coordinate na y ಗೆ equate ಮಾಡಿ. So 4 is equal to x plus 2 divided by 2. Cross multiply ಮಾಡಿದ್ರೆ 4 into 2 is equal to x plus 2 ಬರುತ್ತೆ. So if I simplify this, I am going to get 8 is equal to x plus 2. ಆ 2 ನ ಈ ಕಡೆ ತಗೊಳ್ಳಿ, 8 minus 2 is equal to x ಆಗುತ್ತೆ. Therefore x is equal to 6 is my coordinate for the point P. So x ವ್ಯಾಲ್ಯೂ ಸಿಕ್ತು ನನಗೆ. ಸೊ ಅದೇ ತರ ಇದನ್ನ ಈಕ್ವೇಟ್ ಮಾಡಿ 3 is equal to 5 plus y divided by 2 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 into 2 is equal to y plus 5. So 6 minus 5 is equal to y. So y is equal to ಏನಾಯ್ತು 1 ಆಯ್ತು. ಈ ಕ್ವಶನ್ ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ, ಸ್ಟಿಲ್ ಈ ಕಂಟಿನ್ಯೂ ಮಾಡಿದ್ದೀನಿ. ಆಲ್ಸೋ ಫೈಂಡ್ ದ ಲೆಂತ್ ಆಫ್ ದ ಡಯಾಮೀಟರ್. ಸೊ ಲೆಂತ್ ಆಫ್ ದ ಡಯಾಮೀಟರ್ ಕಂಡುಹಿಡಿಬೇಕು. ಸೊ ವಾಟ್ ಇಸ್ ಲೆಂತ್ ಆಫ್ ದ ಡಯಾಮೀಟರ್? ಸೊ ಲೆಂತ್ ಆಫ್ ಡಯಾಮೀಟರ್ AB ಕಂಡುಹಿಡಿಬೇಕು. ಸೊ ಲೆಂತ್ ಆಫ್ ಡಯಾಮೀಟರ್ AB ಲೆಂತ್ ಬೇಕಾಗಿರೋದ್ರಿಂದ ನಾನು ಐ ಹ್ಯಾವ್ ಟು ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ x2 minus x1 whole square plus y2 minus y1 whole square ಯೂಸ್ ಮಾಡಬೇಕು. ಹಂಗಾರೆ ಇಲ್ಲಿ A ಕೋಆರ್ಡಿನೇಟ್ಸ್ ಬರ್ಕೋಬೇಕು, B ಕೋಆರ್ಡಿನೇಟ್ಸ್ ಬರ್ಕೋಬೇಕು. A ಕೋಆರ್ಡಿನೇಟ್ಸ್ ಏನಿದೆ, A ಕೋಆರ್ಡಿನೇಟ್ಸ್ ಅವ್ನು ಕೊಟ್ಟಿದ್ದಾನೆ x, y, B ಕೋಆರ್ಡಿನೇಟ್ಸ್ 2, y. x ಆಲ್ರೆಡಿ ಈಗ ನನಗೆ ಗೊತ್ತಾಯ್ತು, ಆಗ್ಲೇ x ವ್ಯಾಲ್ಯೂ ಗೊತ್ತಿರಲ್ಲ, ಈಗ x ವ್ಯಾಲ್ಯೂ ಗೊತ್ತಿದೆ. x, y ಅಂದ್ರೆ ಏನು? ದಟ್ ಈಸ್ 6, 5. ಸೊ ಇದು B 2, y ಅಂದ್ರೆ ಏನು? 2, 1. ಸೊ x, 5 ಕೊಟ್ಟಿದ್ದೆ, x ಗೆ ಬಂದಿರುವಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನನಗೆ ಡಯಾಮೀಟರ್ ಸಿಗುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ x2 minus x1 ಅಂದ್ರೆ ಏನಾಗುತ್ತೆ 2 minus 6 whole square. ಇದೇನಾಗುತ್ತೆ 1 minus 5 whole square. 2 minus 6 ಅಂತಂದ್ರೆ it becomes minus 4 whole square plus this also becomes minus 4 whole square. ಸೊ ಇದೇನಾಗುತ್ತೆ 4 ಸ್ಕ್ವೇರ್ ಅಂದ್ರೆ 16 plus 16, so that is equal to root 32 ಆಗುತ್ತೆ. ಸೊ ದಟ್ ಕ್ಯಾನ್ ಬಿ ಡನ್ ಆಸ್ 16 into 2, ಅಥವಾ ಇಲ್ಲೇ 16 plus 16 ನ ಟ್ವೈಸ್ ದ 16 ಅಂತ ಬರ್ಕೋಬಹುದು. 16 ಆಚೆ ತಗೊಂಡ್ರೆ 4 root 2 ಯೂನಿಟ್ಸ್ ಆಗುತ್ತೆ. ನೋಡಿ ಇಲ್ಲಿ ಎರಡು ಕ್ವಶನ್ ಅಟ್ಯಾಚ್ ಮಾಡಿದ್ದಾನೆ. ಒಂದು x and y ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾನೆ, ಇನ್ನೊಂದು ಡಯಾಮೀಟರ್ ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾನೆ. ಸೊ ದಿಸ್ ಇಸ್ ವಾಟ್ ದ ಸೊಲ್ಯೂಷನ್ ಫಾರ್ ಕ್ವಶನ್ ನಂಬರ್ 23. Now we'll move on to the question number 24. 24 is also quite different from the chapter circle. So now we'll take the next question. Question number 24. AB is the tangent of the circle with center O, and A is the point of contact, and OBA is 90. Sorry, OBA is 45. ಈ angle ನ ಕೊಟ್ಟಿದ್ದಾನೆ. ಈ angle ಎಷ್ಟು ಕೊಟ್ಟಿದ್ದಾನೆ ಅವನು? 45 ಡಿಗ್ರಿ ಅಂತ ಕೊಟ್ಟಿದ್ದಾನೆ. This is given 45. ಇಲ್ಲಿ ಕಾಣಿಸ್ತಾ ಇಲ್ಲ, let me overwrite it. Is it 45? So then prove that AOB is an isosceles triangle. ಸೊ ಈಗ AOB is isosceles triangle is my first question. ಅದನ್ನ ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇನ್ ಟ್ರಯಾಂಗಲ್ OAB angle A is equal to 90 degree because of theorem 1. theorem 1 ಪ್ರಕಾರ ಅದು 90 ಡಿಗ್ರಿ ಸರ್. ಇಲ್ಲಿ ನೋಡಿ, ಇಲ್ಲಿ ಇದು ಟ್ಯಾಂಜೆಂಟ್, ಇದು ರೇಡಿಯಸ್ ಇರೋ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ಮೇಲೆ ಇದೇನಾಗಬೇಕು 90 ಆಗಬೇಕು. ಇದು 90 ಆಯ್ತು ಅಂದ್ಮೇಲೆ ಬೈ ಆಂಗಲ್ ಸಮ್ ಪ್ರಾಪರ್ಟಿ ASP ಆಂಗಲ್ O ಪ್ಲಸ್ ಆಂಗಲ್ A ಪ್ಲಸ್ ಆಂಗಲ್ B ಇಸ್ ಈಕ್ವಲ್ ಟು 180 ಡಿಗ್ರಿ. ಅಲ್ಲಿಗೆ ಆಂಗಲ್ O ಏನಾಗುತ್ತೆ 180 ಮೈನಸ್ ಆಂಗಲ್ A ಮೈನಸ್ ಆಂಗಲ್ B ಆಗುತ್ತೆ. Now so if we substitute the values, so 180 minus angle A 90 ಇದೆ, angle B ಅವನೇ 45 ಕೊಟ್ಟಿದ್ದಾನೆ. therefore ಇದನ್ನ ಸಿಂಪ್ಲಿಫೈ ಮಾಡಿದ್ರೆ angle AOB will becomes 45 ಡಿಗ್ರಿ. ಅದೇನಾಯ್ತು ನನಗೆ 45 ಡಿಗ್ರಿ ಅಂತ ಅಲ್ಲೇ ಬಂತು. ಸೊ ಹಂಗಾದ್ರೆ ಇನ್ ಟ್ರಯಾಂಗಲ್ AOB angle AOB is equal to angle OBA ಆಗ್ತಾ ಇದೆ.
So if any two angles are equal, then only we can say directly it is isosceles. ಬೇಡ ಸರ್ ಅಂತಂದ್ರೆ ಎರಡು ಆಂಗಲ್ ಈಕ್ವಲ್ ಆಯ್ತು ಅಂದ್ರೆ ಟ್ರಯಾಂಗಲ್ ಅಲ್ಲಿ ಅದ್ರ ಎದುರುಗಡೆ ಇರುವಂತ ಸೈಡ್ಸ್ ಈಕ್ವಲ್ ಆಗಬೇಕು. ಅಲ್ಲಿಗೆ AOB ಗೆ ಈಕ್ವಲ್ ಆಪೋಸಿಟ್ ಇರುವಂತ ಸೈಡು AB, AOB ಗೆ ಆಪೋಸಿಟ್ ಇರುವಂತ ಸೈಡು AB, OBA ಗೆ ಆಪೋಸಿಟ್ ಇರುವಂತ ಸೈಡು OA. ಅಲ್ಲಿಗೆ ಬಿಕಾಸ್ ಆಫ್ sides opposite to equal angles of triangle ಅಂತ ರೀಸನ್ ನ ಕೂಡ ಬರೀಬೇಕು. ಸೊ ದಟ್ ಗಿವ್ಸ್ triangle AOB is an isosceles triangle with ಯಾವ ಸೈಡ್ ಈಕ್ವಲ್, AB is equal to OA. OA ಮತ್ತೆ AB ಈಕ್ವಲ್ ಇದೆ. ಇದ್ರ ಫರ್ದರ್ ಮುಂದೆ ಏನೋ ಕೊಟ್ಟ, ಇಫ್ OB is equal to 5√2, ಈ OB ನ ಏನ್ ಮಾಡಿದಾನೆ 5√2 ಆದ್ರೆ ಫೈಂಡ್ ದ ರೇಡಿಯಸ್. ಸೊ ಈಗ OB ನ ಏನ್ ಮಾಡಿದಾನೆ ಸೆಕೆಂಡ್ ಕ್ವಶನ್ಗೆ ಈ ಗಿವನ್ OB is equal to 5√2. ಸೊ ಇಲ್ಲಿ ಟ್ರಯಾಂಗಲ್ ಯಾವುದು ಈ ತರ ಇದೆ ಸರ್, ನನಗೆ ಒಂದು ಟ್ರಯಾಂಗಲ್ ಇದೆ ಸಿ ವಿತ್ ರೈಟ್ ಆಂಗಲ್. ಆ ಟ್ರಯಾಂಗಲ್ ಹೆಂಗ್ ಬರೆಯೋಣ, ರೈಟ್ ಆಂಗಲ್ ಯಾವುದು A ರೈಟ್ ಆಂಗಲ್, ಒಂದು B45 ಇನ್ನೊಂದು O45 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನನಗೆ ಏನಂದ್ರೆ ಈ OB ನ ಅವನು 5√2 ಕೊಟ್ಟ ಅಂದ್ರೆ ಇವೆರಡೂ ಕೂಡ ಈಕ್ವಲ್ ಆಗಿರೋದ್ರಿಂದ ಲೆಟ್ ಮಿ ಟೇಕ್ ಇಟ್ ಆಸ್ XX. ಇದನ್ನ ಯೂಸ್ ಮಾಡಿಕೊಂಡು ನಾನು ರೇಡಿಯಸ್ ಆಫ್ ದ ಸರ್ಕಲ್ ಅಂದ್ರೆ OA ನ ಐ ಹ್ಯಾವ್ ಟು ಫೈಂಡ್ ಔಟ್. OA ಬೇಕು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ X ಬೇಕು. ಅದಕ್ಕೆ ಈಗ ಪೈಥಾಗರಸ್ ಥಿಯರಂ ಹಾಕಿ, ಬೈ ಪೈಥಾಗರಸ್ ಥಿಯರಂ ಐ ಕ್ಯಾನ್ ರೈಟ್ AO ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ is equal to OB ಸ್ಕ್ವೇರ್. ಸೊ ಅಲ್ಲಿಗೆ X ಸ್ಕ್ವೇರ್ ಪ್ಲಸ್ X ಸ್ಕ್ವೇರ್ is equal to 5√2 ಹೋಲ್ ಸ್ಕ್ವೇರ್ ಆಗುತ್ತೆ. 2x ಸ್ಕ್ವೇರ್ is equal to 5 ಸ್ಕ್ವೇರ್ is 25, √2 ಸ್ಕ್ವೇರ್ is 2, 2 ಕ್ಯಾನ್ಸಲ್ ಆಗುತ್ತೆ. X is equal to 5 ಸೆಂಟಿಮೀಟರ್ is the required solution for this. ಅಂದ್ರೆ ಅಲ್ಲಿಗೆ ರೇಡಿಯಸ್ ಆಫ್ ದ ಸರ್ಕಲ್ ಏನಾಯ್ತು. ಸೊ ದೇರ್ ಫೋರ್ ಯು ಹ್ಯಾವ್ ಟು ಕನ್ಕ್ಲೂಡ್ ದ ಪ್ರಾಬ್ಲಮ್. ಸೊ ರೇಡಿಯಸ್ ಆಫ್ ದ ಸರ್ಕಲ್ is equal to OA, it is nothing but X. ಅದೆಷ್ಟಾಯ್ತು 5 ಸೆಂಟಿಮೀಟರ್ ಆಯ್ತು. ಅಂಡ್ ದಿಸ್ ಇಸ್ ವಾಟ್ ದ ಸೊಲ್ಯೂಷನ್ ಫಾರ್ ಮೈ 24th ಪ್ರಾಬ್ಲಮ್. ಸೊ ಏನೇನು ಫೈಂಡ್ ಔಟ್ ಮಾಡ್ಬೇಕಿತ್ತು, ನಾನು ಐಸಾಸೆಲೆಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕಿತ್ತು. ಅದಾದ್ಮೇಲೆ ಅವ್ರು ಕೊಟ್ಟಿರುವಂತ ಲೆಂತ್ ಯೂಸ್ ಮಾಡಿಕೊಂಡು ರೇಡಿಯಸ್ ನ ಫೈಂಡ್ ಔಟ್ ಮಾಡಬೇಕಿತ್ತು. ಇಷ್ಟು ಮಾಡಿದೀವಿ. ಸೊ ದಿಸ್ ಆರ್ ದ ಫ್ಯೂ 3 ಡಿಫ್ರೆಂಟ್ ಕ್ವಶನ್ಸ್ ಐ ಕ್ಯಾನ್ ಫೌಂಡ್ ಇನ್ 2 ಮಾರ್ಕ್ ಸೆಕ್ಷನ್. ಇದು ಬಿಟ್ರೆ ಇನ್ನು ಉಳಿದಿದ್ದಂತ 5 ಕ್ವಶನ್ಸ್ ಸಿಂಪಲ್ ಅಂಡ್ ಡೈರೆಕ್ಟ್ ಆಗಿ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇಂದಾನೆ ಬಂದಿದೆ ಅಂತ ನಾನು ಈ ವರ್ಷ ಹೇಳ್ಬೋದು. ಥ್ಯಾಂಕ್ ಯು.